Welcome back everyone. Let's learn about the concept of grossing up of income. Grossing up of income ಅಂದರೆ ಏನು ನೋಡಿ. ಈಗ ಫಾರ್ ಎಕ್ಸಾಂಪಲ್ ನೀವು ಬಿಗ್ ಬಾಸಿಗೆ ಹೋಗಿ ಪ್ರೀವಿಯಸ್ ವೀಡಿಯೋಸ್ನಲ್ಲಿ ನಾವು ಅದೇ ತಾನೇ ಎಕ್ಸಾಂಪಲ್ ತೊಗೊಂಡಿದ್ದು. 50 ಲಕ್ಷ ವಿನ್ ಆದ್ರಿ. ಸೊ 50 ಲಕ್ಷ ವಿನ್ ಆದರೆ ಇದಕ್ಕೆ ನೀವು ಟ್ಯಾಕ್ಸ್ ಕಟ್ಟಬೇಕಲ್ವಾ? ಟ್ಯಾಕ್ಸ್ ಕಟ್ಟಬೇಕು. ಆದರೆ ನಿಮಗೆ ಆಲ್ರೆಡಿ ಟಿ ಡಿ ಎಸ್ ಆಗಿ 30% ಅಂದರೆ 15 ಲ್ಯಾಕ್ ಡಿಡಕ್ಟ್ ಮಾಡಿ ಬಿಗ್ ಬಾಸ್ ಅವ್ರು ನಿಮಗೆ 35 ಲ್ಯಾಕ್ ಅಮೌಂಟನ್ನು ಕೊಟ್ಟಿದ್ದಾರೆ. ಇದು ನೆಟ್ ಅಮೌಂಟ್ ಆಗಿರುತ್ತೆ. ಸೊ ಇದು ನೀವು ಅರ್ನ್ಡ್ ಆದರೆ ಇದು ನೀವು ರಿಸೀವ್ಡು ನೆಟ್ ಅಮೌಂಟ್ ಆದರೆ ಅರ್ನ್ಡ್ ಗ್ರಾಸ್ ಅಮೌಂಟ್ ಆಗಿರುತ್ತೆ. ಗ್ರಾಸ್ ಅಮೌಂಟ್ ಇನ್ ಕೇಸ್ ಒಂದು ಸೆಂಟೆನ್ಸಲ್ಲಿ ನಿಮಗೆ ಕೊಡ್ತಾರೆ, ಮಿಸ್ಟರ್ ಅರ್ಜುನ್ ರಿಸೀವ್ಡ್ 15 ಲ್ಯಾಕ್ ನೆಟ್ ಅಂತ ಕೊಡ್ಬೋದು. ಅಥವಾ ರಿಸೀವ್ಡ್ ಅಂದ ತಕ್ಷಣವೇ ರಿಸೀವ್ಡ್ ಅಂದ್ರೇ ಅದು ನೆಟ್ ಅಂತ ಅರ್ಥ. ಫ್ರಮ್ ಲಾಟ್ರಿ ಅಂತ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, ಲಾಟ್ರಿ. ಸೊ ಈಗ ಈ ಲಾಟ್ರಿನಿಂದ ಅವನಿಗೆ ಮಿಸ್ಟರ್ ಅರ್ಜುನಿಗೆ 15 ಲಕ್ಷ ಹಣ ಬಂದಿದೆ. ಈ 15 ಲಕ್ಷದ ಹಣ ಬಂತು ಲಾಟ್ರಿಯಿಂದ. ಆದರೆ 15 ಲಕ್ಷ ಅಲ್ಲ ಅವ್ನು ಟ್ಯಾಕ್ಸ್ ಕಟ್ಟಬೇಕಾ? 15 ಲಕ್ಷಕ್ಕೆ ಅಲ್ಲ, ಆಲ್ರೆಡಿ ಅವನು ಟಿ ಡಿ ಎಸ್ ಡಿಡಕ್ಟ್ ಆಗಿರುತ್ತೆ. ಆ್ಯಕ್ಚುಲ್ ಟ್ಯಾಕ್ಸ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಫುಲ್ ಅಮೌಂಟನ್ನು ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಟ್ಯಾಕ್ಸಬಲ್ ಇನ್ಕಮ್ನ ತೋರಿಸಿ ಅಲ್ಟಿಮೇಟ್ಲಿ ಫೈನಲಿ ನಾನು ಕಟ್ಟುವಂಥದ್ದು ಅಥವಾ ನಾನು ಆಲ್ರೆಡಿ ಕಟ್ಟಿರುವಂಥದ್ದು ಕಂಪೇರ್ ಮಾಡಿ, ನಾನು ಜಾಸ್ತಿ ಕಟ್ಟಿದರೆ ವಾಪಸ್ ತೊಗೊಳ್ಬೇಕು ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ, ನಾನು ಕಡಿಮೆ ಕಟ್ಟಿದರೆ ವಾಪಸ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಇನ್ನೂ ಉಳಿದಿರುವಂಥದ್ದನ್ನು ಕಟ್ಟಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ಏನಾಗುತ್ತೆ ಅಂದರೆ, ನಾವು ಈ 15 ಲಕ್ಷ ಏನಿದೆ ಅಮೌಂಟು ಅದನ್ನು ನೆಟ್ಟಿಂದ ಗ್ರಾಸಿಗೆ ಕನ್ವರ್ಟ್ ಮಾಡಬೇಕು. ಕನ್ವರ್ಟ್ ಮಾಡಬೇಕು. ಸೊ ಕನ್ವರ್ಟ್ ಮಾಡುವಂಥ ಪ್ರೋಸೆಸ್ಸನ್ನೇ ಗ್ರಾಸಿಂಗ್ ಅಪ್ ಅಂತ ಹೇಳುವಂಥದ್ದು. ಇನ್ ಕೇಸ್ 2 ಮಾರ್ಕ್ಸಿಗೆ ನಿಮಗೇನಾದರೂ ವಾಟ್ ಈಸ್ ದ ಮೀನಿಂಗ್ ಆಫ್ ಗ್ರಾಸಿಂಗ್ ಅಪ್ ಆಫ್ ಇನ್ಕಮ್ ಅಂತ ಕೇಳಿದ್ರೆ, ಗ್ರಾಸಿಂಗ್ ಅಪ್ ಆಫ್ ಇನ್ಕಮ್ ಈಸ್ ದ ಪ್ರೋಸೆಸ್ ಆಫ್ ಕನ್ವರ್ಟಿಂಗ್ ನೆಟ್ ಇನ್ಕಮ್ into gross income to calculate actual taxable income ಅಂತ ಬರೀರಿ 2 ಮಾರ್ಕ್ಸಿಗೆ. ಸೊ ಇದು ಕ್ಯಾಲ್ಕುಲೇಟ್ ಹೆಂಗೆ ಮಾಡೋದು? ಈಗ ಮಿಸ್ಟರ್ ಅರ್ಜುನಿಗೆ 15 ಲಕ್ಷ ಬಂದಿದೆ. ಹೆಂಗೆ ಮಾಡೋದಂದರೆ, ಗ್ರಾಸಿಂಗ್ ಅಪ್ಪು ಅಮೌಂಟ್ ಏನು ಬಂದಿದೆ 15 ಲಕ್ಷ, ಅದು ನ್ಯೂಮರೇಟರ್. ಡಿನಾಮಿನೇಟರಲ್ಲಿ ನಮಗೆ ಗೊತ್ತಿರಬೇಕು ಟಿ ಡಿ ಎಸ್ ಎಷ್ಟು. ಅದಕ್ಕೆ ಇದು ಬಂದಿರೋದು ಲಾಟ್ರಿಯಿಂದ ಬಂದಿರೋದ್ರಿಂದ ಇದಕ್ಕೆ ಟಿ ಡಿ ಎಸ್ ಎಷ್ಟಿರುತ್ತೆ? 30% ಇರುತ್ತೆ. ಸೊ 30% ಇರೋದ್ರಿಂದ 1 - 0.30 ಅಂದರೆ 15 ಲ್ಯಾಕ್ ಡಿವೈಡೆಡ್ ಬೈ 0.70 ಮಾಡಿದ್ರೆ ನಮಗೆಷ್ಟು ಬರುತ್ತೆ? ಕ್ಯಾಲ್ಕುಲೇಟರ್ ತೊಗೊಂಡು ಮಾಡ್ತಾಯಿದ್ದೀನಿ ನಾನು, ನೀವು ಕ್ಯಾಲ್ಕುಲೇಟರ್ ತೊಗೊಂಡು ಮಾಡಿ. 15 ಲ್ಯಾಕ್ ಡಿವೈಡೆಡ್ ಬೈ 0.70 ದಟ್ ಈಸ್ 21,42,857. ಸೊ ಇಷ್ಟು ಅಮೌಂಟ್ ಅವನಿಗೆ ಬಂದಿದೆ. ಅದರಲ್ಲಿ ಟ್ಯಾಕ್ಸ್ ಡಿಡಕ್ಟ್ ಆಗಿ 15 ಲಕ್ಷ ಬಂದಿದೆ. ಸೊ ಇಲ್ಲಿ ಟ್ಯಾಕ್ಸ್ ಕಟ್ಟಬೇಕು. ಕ್ಯಾಲ್ಕುಲೇಷನ್ ಮಾಡುವಾಗ ನಾವು ಟೋಟಲ್ಲು ಗ್ರಾಸ್ ಅಮೌಂಟನ್ನು ತೊಗೊಂಡು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ನೆಟ್ ಅಮೌಂಟ್ ಅಂದರೆ ಆಲ್ರೆಡಿ ಟ್ಯಾಕ್ಸ್ ಡಿಡಕ್ಟ್ ಆಗಿದೆ, ಗ್ರಾಸ್ ಅಮೌಂಟ್ ಅಂದರೆ ಟ್ಯಾಕ್ಸ್ ಇನ್ನೂ ಡಿಡಕ್ಟ್ ಆಗಿಲ್ಲ ಅಂತ. ಸೊ ನೆಟ್ ಅಮೌಂಟನ್ನು ನಾವು ಗ್ರಾಸ್ ಅಮೌಂಟಾಗಿ ಕನ್ವರ್ಟ್ ಮಾಡುವಂಥ ಪ್ರೋಸೆಸ್ಸನ್ನೇ ನಾವು ಗ್ರಾಸಿಂಗ್ ಅಪ್ ಅಂತ ಕರಿತೀವಿ. ಓಕೆ, ಟು ಕ್ಯಾಲ್ಕುಲೇಟ್ ದ ಒರಿಜಿನಲ್ ಇನ್ಕಮ್. ದಿಸ್ ಈಸ್ ದ ಪ್ರೋಸೆಸ್ ಆಫ್ ಗ್ರಾಸಿಂಗ್ ಅಪ್ ಆಫ್ ಇನ್ಕಮ್. ಇಲ್ಲೂ ಇದೆ ನೋಡಿ, ಗ್ರಾಸಿಂಗ್ ಅಪ್ ಮೀನ್ಸ್ ಕನ್ವರ್ಟಿಂಗ್ ನೆಟ್ ಇನ್ಕಮ್ ಆಫ್ಟರ್ ಟಿ ಡಿ ಎಸ್ ಇಂಟು ಗ್ರಾಸ್ ಇನ್ಕಮ್ ಬಿಫೋರ್ ಟಿ ಡಿ ಎಸ್. ಇದನ್ನು ಬರೋದ್ರೂ ನಿಮಗೆ ಎಕ್ಸಾಮಲ್ಲಿ ಹೆಲ್ಪ್ ಆಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಗ್ರಾಸಿಂಗ್ ಅಪ್ ಆಫ್ ಇನ್ಕಮ್. ನೆಕ್ಸ್ಟ್ ವಿಡಿಯೋದಲ್ಲಿ
ಮೋಸ್ಟ್ ಇಂಪಾರ್ಟೆಂಟ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಬಗ್ಗೆ ಮಾತಾಡ್ತೀನಿ. ಯಾಕೆ ಅಂದರೆ ನೋಡಿ, ಈ ವಿಡಿಯೋದ ನೀವು ಅರ್ಥ ಮಾಡಿಕೊಂಡ್ರೆ, ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ನ ಅರ್ಥ ಮಾಡಿಕೊಂಡ್ರೆ, ಅಲ್ಲಿ ನಿಮಗೆ ಕೊಟ್ಟಿರುವಂತಹ 10 ಸೆಂಟೆನ್ಸ್ ಕೊಟ್ಟಿದ್ರೆ, ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ರೆ, ಅದರಲ್ಲಿ 60% ಅಡ್ಜಸ್ಟ್ಮೆಂಟು ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸಿಂದನೇ ಬರುತ್ತೆ. ಸೊ 60% ಇಲ್ಲ ಅಂದರೂ ಅಟ್ಲೀಸ್ಟ್ 50% ಆಫ್ ಅಡ್ಜಸ್ಟ್ಮೆಂಟು ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸಿಂದನೇ ಬರುತ್ತೆ. ಸೊ ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಅದಕ್ಕೆ ನೆಕ್ಸ್ಟ್ ವಿಡಿಯೋನ ಫುಲ್ ವಾಚ್ ಮಾಡಿ. ಥ್ಯಾಂಕ್ ಯು.